ಪ್ರಾರಂಭಿಕವಾಗಿರುವಂತಹ ಎಲ್ಲ ಭಕ್ತಿಯಿಂದ ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ಕುಲಗುರು ವಚನ ಸಾಹಿತ್ಯದ ಸಂರಕ್ಷಕರಾಗಿ ನಮ್ಮೆಲ್ಲರೂ ಜ್ಞಾನದ ನಿಧಿಯಾಗಿರುವಂತಹ ಮಾತುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡ ಅರಸೀಕೆರೆ ತಾಲೂಕಿನಲ್ಲಿ ಪೂರ್ಣಾಕ್ಷರ ಬರೆಯುವಂತಹ ದಿನದ ಈ ವೇದಿಕೆ ಮೇಲೆ ಸಾಕ್ಷಿಯಾಗಿರುವಂತಹ ಜನವರಿಯ ಶಾಸಕರಾಗಿ ನೀವೆಲ್ಲರಿಗೂ ಕೂಡ ಗುಲಾದಿ ನಾವೆಲ್ಲ ಹೇಳ್ತೀವಿ ಆ ಕಡೆ ಭಾರತದಲ್ಲಿ ಗಾಡ್ ಫಾದರ್ ಅಂದ್ರೆ ನಿಮ್ಮ ತಾಲೂಕಿಗೆ ಗಾಡ್ ಫಾದರ್ ಆಗಿ ನಿಲ್ಲಿಸಿರುವಂತಹ ಶ್ರೀತರಾದಂತಹ ಶಾಸಕರಾದಂತಹ ಶಿವಲಿಂಗೇಗೌಡರಲ್ಲಿ ಹಾಗೂ ವೇದಿಕೆ ಎಲ್ಲ ಜನರಲ್ಲಿ ನೆರವೇರಂತ ಎಲ್ಲ ತಾಯಂದರಲ್ಲಿ ಮಕ್ಕಳಲ್ಲಿ ಎಲ್ಲ ಗ್ರಾಮದಿಂದ ಬಂದಂತಹ ಹಿರಿಯರಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿ ಪೂರ್ವಕ ಭಕ್ತಿಯ ಶುಭಾಶಯ. ನೀವೆಲ್ಲ ಯೋಚನೆ ಮಾಡ್ತೀರಿ, ಪಾಪರು ನಮ್ಮೂರಿಗೆ ಬಂದು ಮಾತನಾಡಿದ್ರು ಇಲ್ಲಾದ್ರೂ ಸುಮ್ಮನಿರ್ಬೋದಾಯ್ತಲ್ಲ ಅಂತ ಅನ್ಕೊಂತೀವಿ ಅಲ್ವಾ? ಏನಿಲ್ಲಲ್ಲ, ಬಹಳ ಅಂದ್ರೆ 5 ನಿಮಿಷ ಮಾತನಾಡ್ತೀನಿ. ಯಾಕೆ ಮೊದಲಿಗೆ ತಗೊಂಡೆ ಅಂತಂದ್ರೆ ನಾವೆಲ್ಲರೂ ಸೇರಿ ಶಾಸಕರ ಮಾತುಗಳನ್ನು ಕೇಳಬೇಕು ಅನ್ನೋದು ಉದ್ದೇಶಕ್ಕೆ ಅಂತ. ಬಹಳ ಮಾತನಾಡಲಿಕ್ಕೆ ಹೋಗಿಲ್ಲ, ನೀವು ಪರವಾಗಿ ಒಂದಿಷ್ಟು ಹಡಲನ್ನ ಹೇಳ್ಕೋಬೇಕಲ್ಲ, ಒಂದಿಷ್ಟು ನೋವು ಹೇಳ್ಕೋಬೇಕಲ್ಲ, ಒಂದಿಷ್ಟು ಬೇಡಿಕೆ ಹೇಳ್ಕೋಬೇಕಲ್ಲ, ಒಂದಿಷ್ಟು ವಿನಂತಿ ಮಾಡಿ. ಆ ಕಾರಣಕ್ಕೆ ಅವ್ರಿಗಿಂತ ಮುಂಚೆ ಮಾತನಾಡುವಂತ ಅವಕಾಶ. ಬಹುಶಃ ಇಡೀ ಅರಸೀಕೆರೆ ತಾಲೂಕಿನಲ್ಲಿ ಪ್ರವಾಸವನ್ನ ಮಾಡಿ ಅತ್ಯಂತ ನಮ್ಮ ತಾಲೂಕಿನ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೆ. ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡಿದ್ರು. ಅವರು ಕುಂದಿಸ್ಕೊಂಡು ಹೇಳ್ತಿದ್ರಲ್ಲಿ ಪ್ರವಾಸಿ ಮಂದಿರದಲ್ಲಿ ಹಿಂಗೆಲ್ಲ ಮಾಡ್ಬೇಕು ಅಂತಿದೀವಿ ಅಂತ. ನಾವು ಸುಮ್ಮನೆ ಇರ್ಬೇಕಲ್ಲ ಸ್ವಾಮಿಗಳು, ನಾವು ಕರೆಕ್ಟ್ ಬರ್ತೀವಿ ನಡ್ರಿ ಅಂದ್ಬಿಟ್ಟು ಮರ್ಯಾದೆ ಪ್ರಶ್ನೆ ಆಗ್ಬೇಕು ಅಲ್ವಾ? ಬಹುಶಃ ಇವತ್ತು ಸ್ವಾಮಿಗಳ ಮರ್ಯಾದೆಯನ್ನು ಉಳಿಸಿದ್ರಿ ಅಂತಕ್ಕಂಥದ್ದನ್ನ ಆದ್ರೆ ಏನ್ ಖುಷಿಯಾಗಿಲ್ಲ, ಎಲ್ಲ ಗ್ರಾಮಗಳಿಗೆ ಹೋಗಿ ಕನಿಷ್ಠ ಒಂದು 70-80 ಗ್ರಾಮಗಳನ್ನ ತಾಲೂಕಿನಾದ್ಯಂತ ಹೋಗಿ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು. ನಿಮ್ಮೆಲ್ಲರಿಗೂ ಈಗ ಖುಷಿ ಆಗಿದೆಯಾ, ಸಂತೋಷ ಆಗಿದೆಯಾ? ಆಗಿದೆ ಅಲ್ವಾ? ಇನ್ನು ಜಾಸ್ತಿ ಖುಷಿ ಆಗಿದೆ. ಆ ಕಾರಣಕ್ಕೆ ನಾವೆಲ್ಲ ಇವತ್ತು ಏನೋ ಪ್ರಾರಂಭಿಕವಾಗಿರುವಂತ ಹೆಜ್ಜೆ ಬಂದ್ರೆ ನಾವೆಲ್ಲ ಮಡಿವಾಳ ಸಮುದಾಯ ಅಂದ ತಕ್ಷಣವೇ ತಲೆಯಲ್ಲಿ ಬರೋದೇನು, ಒಂದು ಚಿಕ್ಕ ಸಮಾಜ ಅಲ್ವಾ? ಜನಸಂಖ್ಯೆಯಲ್ಲಿ ಕಡಿಮೆ ಇರುವಂತ ಸಮುದಾಯ. ನಾವೆಲ್ಲ ಸಹಾಯಕಗಳನ್ನ ಮಾಡಿಕೊಂಡು ಬದುಕನ್ನು ನಡೆಸುವಂತ ನಾವೆಲ್ಲ ನಮ್ಮ ಜೀವನವನ್ನು ನಾವು ಇವತ್ತು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ದುಡಿಮೆಯ ಮೇಲೆ ಅಂತೇಳಿ ನಮ್ಮ ತೋಳುಗಳನ್ನ ನಂಬಿಕೊಂಡು ನಾವು ಬದುಕನ್ನ ಇವತ್ತು ನಡೆಸ್ತಾ ಇರುವಂತದ್ದು ಅಂತ. ಯಾವ ಕಾಯಕಗಳಾಗ್ಲಿ, ನಾವು ಆಸ್ತಿ ಅಂತಸ್ತು ನಮ್ಮ ಸಮುದಾಯಗಳಲ್ಲಿ ಇಲ್ಲ. ಕೊಡುವಂತ ಕೈಗಳು ಬಹಳ ವಿರಳ. ಆದ್ರೂ ಕೂಡ ಒಂದಿಷ್ಟು ಜೊತೆಯಲ್ಲಿದ್ದು ಒಂದಿಷ್ಟು ಸಹಕಾರಗಳನ್ನ ಮಾಡಿಕೊಂಡು ನಾವೆಲ್ಲ ಇರಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರಲ್ಲ, ನಿಮಗೆ 100ಕ್ಕೆ 100ರಷ್ಟು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ. ಮಡಿವಾಳ ಮಹಾಶ್ರೀಯವರು ಎಲ್ಲ ಬಸವಾದಿ ಶಿವಶರಣರು ಕೇವಲ ಆಯಾಯ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂತವಲ್ಲ. ಅವರು ಮಡಿವಾಳ ಮಹಾಶ್ರೀಯವರ ಶಕ್ತಿ ಎಂತದ್ದು ಅಂತಂದ್ರೆ ಎಲ್ಲ ಮನುಕುಲಕ್ಕೆ ಆದರ್ಶವಾಗಿರುವಂತ ವಿಚಾರಗಳನ್ನ ಹೇಳಿದ್ರು ಅಂತ. ನಮ್ಮ ಕುಲದ ಗುರುಗಳಾಗಿರ್ಬೋದು, ಕಾಯಕದ ಆಧಾರದ ಮೇಲೆ ಬಂದಿರುವಂತಹ ಕುಲ ಇವತ್ತು
ಮಡಿವಾಳ ಮಾಡಿಸಿದ್ರು ಕೇವಲ ಮಡಿವಾಳಿಗಷ್ಟೇ ಅಲ್ಲ, ಇಡೀ ಮನುಕುಲದ ಉದ್ಧಾರಕರು ಯಾರಾದ್ರೂ ಇದ್ರೆ ಅವರು ಮಡಿವಾಳ ಮಾಚಿದೇವರು, ಎಲ್ಲ ಬಸವಾದಿ ಶೋಷಣರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿದ್ರು. ನಮ್ಮನ್ನೆಲ್ಲ ನೀವೆಲ್ಲ ಬರ್ಕೊಂಡ್ರಿ, ಎಷ್ಟು ಆದ್ರ ಆತಿಥ್ಯದಿಂದ ತೋರಣಗಳನ್ನ ನಲಮಡಿ ಹಾಸ್ಕೊಂಡು ಪಂಚಿಟ್ಕೊಂಡು ಈ ಸಂಸ್ಕಾರಗಳನ್ನ ಯಾರು ಕಲಿಸಿದ್ರಿ? ಈ ಸಂಸ್ಕಾರಗಳು ಹೇಗೆ ಬಂದು? ನಮ್ಮ ನಡೆ ನುಡಿಗಳು, ನಮ್ಮ ಆಚಾರ ವಿಚಾರಗಳು ನಿನ್ನೆ ಮೊನ್ನೆಯಿಂದ ಬಂದಂತದ್ದಲ್ಲ. ನಿನ್ನೆ ಬಂದಂತ ನಿನ್ನೆ ನಮ್ಮ ಅಜ್ಜ ಮತ್ತೊಬ್ಬರು ಇದ್ದ ಅಕ್ಕಪಕ್ಕದಲ್ಲಿ ಹೇಳ್ಕೊಟ್ಟದ್ದಲ್ಲ. ಇದು 12ನೇ ಶತಮಾನದ ಒಂದು ಇತಿಹಾಸ. ನಮ್ಮ ಸಮುದಾಯಗಳು ಚಿಕ್ಕದೇ ಇರ್ಬೋದು, ನಮ್ಮ ಸಮುದಾಯ ಜನಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕು, ನಾವು ಮಡಿವಾಳ ಇಡೀ ರಾಜ್ಯದಲ್ಲಿ ತುಂಬಾ ಪ್ರಾಮಾಣಿಕವಂತರು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ಬೇಕು. ಸ್ವಾಭಿಮಾನಿಗಳು ಅಂತ ಹೇಳಿ ಅಭಿಮಾನದಿಂದ ಹೇಳ್ಬೇಕು. ನಾವೆಲ್ಲ ಸ್ವಾಭಿಮಾನದಿಂದ ಬದುಕುವಂತ ಜನ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮಲ್ಲಿ ಯಾವ ತಾರ ತಿಂಡಿ ಇಲ್ಲ, ಮತ್ತೊಂದು ಒಳಗೊಂದು ಹೊರಗೊಂದು ಇಲ್ಲ. ಒಬ್ಬ ಮನುಷ್ಯನನ್ನ, ಒಬ್ಬ ವ್ಯಕ್ತಿಯನ್ನ ನಂಬಿಟ್ರೆ ನಾವು ತುಂಬಾ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರುವಂತ ಇಂಥ ಸಮುದಾಯಗಳು ಮಡಿವಾಳ ಸಮುದಾಯ ಮತ್ತೆಲ್ಲ ಶೋಷಿತ ಸಮುದಾಯಗಳು ಅಂತ ನಾನು ಹೇಳಲಿಕ್ಕೆ ಕೊಟ್ಟಿರೋದೇನು ಅಂದ್ರೆ, ಇಂಥ ಸಮುದಾಯಗಳನ್ನ ನಾವು ಒಂದಿಷ್ಟು ಒಟ್ಟಿಗೆ ಇಟ್ಕೋಬೇಕು. ದಾರ್ಶನಿಕರು, ಮಹಂತರು ಎಲ್ಲರೂ ಕೂಡ ಮನುಕುಲ ಉದ್ಧಾರವನ್ನ ಮಾಡುವುದರ ಜೊತೆಯಲ್ಲಿ ಶಿಕ್ಷಣವನ್ನ ಕೊಟ್ಟರು ನಮ್ಗೆ. ನಿಮ್ದು ಸಣ್ಣ ಸಮಾಜ ಆಗಿರ್ಬೋದು, ಇವತ್ತು ಸಣ್ಣ ಸಮಾಜ ಹೇಳ್ಕೋಬಹುದಷ್ಟೇ. ಜ್ಞಾನದಲ್ಲಿ ಯಾರಿಗೆ ಬೇಡ, ಸಣ್ಣವ್ರಿಗೂ ಬೇಕು, ದೊಡ್ಡವರಿಗೂ ಬೇಕು. ನಾವೆಲ್ಲ ಶಿಕ್ಷಣವಂತರಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಆ ಕಾರಣ ಇವತ್ತು ಒಂದು ಸುಸಂಸ್ಕೃತ ಸಮಾಜ ಆಗ್ಲಿಕ್ಕೆ, ಒಂದಿಷ್ಟು ಅರಿವನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ತಾಲೂಕನ್ನ ಪ್ರವಾಸ ಮಾಡಿಕೊಂಡು ಹೇಳ್ಕೊಂಡು ಬಂದಿರುವಂತದ್ದು ಅಂತ. ಆ ದಾರ್ಶನಿಕರ ಸಾಲಿನಲ್ಲಿ ಎಲ್ಲ ಮನುಕುಲವನ್ನು ಉದ್ಧಾರ ಮಾಡುವಂತ ದಾರ್ಶನಿಕರು, ಆ ದಾರ್ಶನಿಕರ ಸಾಲಿನಲ್ಲಿ ನಾವೊಂದಿಷ್ಟು ಜನಪ್ರತಿನಿಧಿಗಳು ಅಂತ ಕೇಳ್ತೀವಿ, ಜನಪ್ರಿಯ ನಾಯಕರು ಅಂತ ಹೇಳುವಂಥದ್ದು. ಬಹುಶಃ ನಿಮ್ಮ ಭಾಗದಲ್ಲಿ ಹೇಳಬೇಕು ಅಂತ, ನಿಮ್ಮ ತಾಲೂಕಿನಲ್ಲಿ ಹೇಳಬೇಕು ಅಂತಂದ್ರೆ ನಾವೆಲ್ಲ ಬೇರೆ ಬೇರೆ ನಾಯಕರ ಜನಪ್ರತಿನಿಧಿಗಳು ಅಂತೀವಿ, ಅಥವಾ ಜನನಾಯಕರು ಅಂತೀವಿ, ಜನಪ್ರಿಯರು ಅಂತೀವಿ. ಆದ್ರೆ ಏನು ಕೆಲಸ ಮಾಡೋದಿಲ್ಲ. ಆ ಕಾರ್ಯಕ್ಕೆ ಬರ್ತಾರೆ, ಮುಗಿಸ್ಕೊಳ್ತಾರೆ, ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಜನಪ್ರಿಯ ನಾಯಕರು ಯಾರು ಅಂತಂದ್ರೆ ನಿಮ್ಮ ಶಿವಲಿಂಗೇಗೌಡರು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪಡ್ಕೊಂಡು. ಯಾವ ಸಮುದಾಯಗಳು ಧ್ವನಿ ಇಲ್ಲ, ಯಾವ ಸಮುದಾಯಗಳು ಶೋಷಿತ ಆಗಿದ್ದಾವೆ, ಯಾವ ಸಮುದಾಯಕ್ಕೆ ಶಕ್ತಿ ಇಲ್ಲ, ಆ ಎಲ್ಲ ಸಮುದಾಯಗಳನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಜನಪ್ರಿಯ ನಾಯಕರು ಇವತ್ತು ಮಾಡಬೇಕಾಗಿದೆ. ಅವರೇ ಶಿವಲಿಂಗೇಗೌಡರು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ಬೇಕು. ಅವ್ರು ಇದಾರೆ ಅಂತ ಹೇಳ್ತಿಲ್ಲ, ನನಗೂ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ನಮ್ಮ ಮಠಕ್ಕೂ ಏನು ಕೊಡ್ಬೇಕಾಗಿಲ್ಲ, ನನಗೆ ಅನುದಾನ ಏನು ಬೇಕಿಲ್ಲ. ಆದ್ರೆ ಶೋಷಿತ ವರ್ಗಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಶೋಷಿತ ಸಮುದಾಯಗಳನ್ನ ಮೇಲೆತ್ತಬೇಕು ಅನ್ನೋದಿದೆಯಲ್ಲ, ಶೋಷಿತ ಸಮುದಾಯಗಳ ಜೊತೆಯಲ್ಲಿ ಸರ್ವ ಸಮುದಾಯಗಳು, ಸರ್ವ ಸಮಾಜಗಳು ಕೂಡ ಮನ್ನವೇನು ಅನ್ನೋ ಭಾವ ಇದೆಯಲ್ಲ, ಇದು ನಾಯಕತ್ವದ ಲಕ್ಷಣ ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ಬೇಕಾಗತ್ತೆ. ಆ ಕಾರಣ ಇವತ್ತು ನಮ್ಮೆಲ್ಲರ ಸುವರ್ಣಾಕ್ಷರದಲ್ಲಿ ಬರೆಯುವಂತ ಸಮುದಾಯ ಭವನದ ಶಂಕುಸ್ಥಾಪನೆ. ಬಹುಶಃ ನಾವೆಲ್ಲ ಸಮುದಾಯಗಳಲ್ಲಿ ಮದುವೆ ಮಾಡ್ಕೊಂಡವ್ರೆ ಅಥವಾ ಎಲ್ಲ ಸಮುದಾಯಗಳನ್ನ ನೋಡಿದವ್ರೆ. ನಿಮ್ಮ ಸಮುದಾಯ ಭವನ ಆಯ್ತು, ಅದ್ರಲ್ಲಿ ಮದುವೆ ಆಗ್ತಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ, ಹೌದಲ್ವಾ? ನಿಮ್ ಮಕ್ಕಳು ಮದುವೆ ಮಾಡೋದು ಎಷ್ಟು ಕಷ್ಟ ಆಯ್ತು ಗೊತ್ತೇ. ಬೇರೆ ಚೌಟ್ರಿಗೆ ಹೋಗಿ ಆ ಚೌಟ್ರಿ ಡೇಟ್ ತಗೊಂಡು ಇವತ್ತಿಲ್ಲ ನಾಳೆ ಬರ್ರಿ 3 ತಿಂಗಳು ಮುಂಚೆ ಬುಕ್ ಮಾಡ್ಬೇಕು ನಾವು. ಆದ್ರೆ ನಿಮ್ದು ಒಂದು ಚೌಟ್ರಿ ಇರ್ಲಿ, ಸಮುದಾಯ ಭವನ ಇರ್ಲಿ ಅಂತ ಹೇಳಿ
ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ಈ ಸಮುದಾಯಕ್ಕೆ ಎಲ್ಲ ಸಮುದಾಯಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಶಾಸಕರು. ನಿಜವಾಗ್ಲೂ ಅವರು 100 ಕಾಲ ಚೆನ್ನಾಗಿರ್ಲಿ ಅಂತೇಳಿ ಮನಸ್ಸು ತುಂಬಿ ಹಾರೈಸ್ತೀನಿ. ಆ ಕಾರಣ ಇವತ್ತು ಪ್ರಾರಂಭ ಆಗಿದೆ. ನನ್ನ ಅಧ್ಯಕ್ಷಕ್ಕೆ ಹೇಳ್ತಾ ಇದೆ, 1.5 ಕೋಟಿ ಈಗಾಗಲೇ ಅನುದಾನ ಬಂದಿದೆ. ಅನುದಾನ ಬಂದಿದೆ 75 ಲಕ್ಷ ನಾಳಿಂದನೇ ಪ್ರಾರಂಭ ಆಗುತ್ತೆ. ಏನು ಕಾರ್ಯಕ್ರಮಗಳು ಅದರ ಎಲ್ಲ ಕಟ್ಟಡ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಬಹುಶಃ ನಾವು ನಿಮ್ಮೆಲ್ಲರೂ ಪರವಾಗಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, 1.5 ಕೋಟಿ ಆಗೋದಿಲ್ಲ ಅಂತ ಹೇಳಿ ಕನಿಷ್ಠ ಒಂದು 5 ಕೋಟಿ ಕೊಟ್ರೆ ಒಂದು ಸುಸಜ್ಜಿತವಾಗಿರುವಂತ ಒಂದು ಸಮುದಾಯವನ್ನ ನೀವೇ ಅದನ್ನ ಉದ್ಘಾಟನೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲರ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಖಂಡಿತವಾಗಿ ಮಾಡ್ತೀನಿ ಅನ್ನೋಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಪ್ರವಾಸ ಮಂದಿರದಲ್ಲಿ. ಅವರೇ ಅವ್ರ ಬಾಯಲ್ಲಿ ಅವ್ರ ಮಾತುಗಳಲ್ಲಿ ಹೇಳ್ತಾರೆ, ಬಹುಶಃ ನಾವೆಲ್ಲ ಇವತ್ತು ಸಣ್ಣ ಸಮುದಾಯಗಳಾಗಿರೋದ್ರಿಂದ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಒಂದಿಷ್ಟು ಪ್ರಮುಖರಿಗೆ ರಾಜಕೀಯವಾಗಿರುವಂತದ್ದನ್ನ ಅವಕಾಶ ಮಾಡಿಕೊಡ್ರಿ. ಇದರ ಜೊತೆಯಲ್ಲಿ ನಾನು ಹೇಳಿ ಕೊಟ್ಟಿರೋದು ಏನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಮಡಿವಾಳ ಸಮುದಾಯದಲ್ಲಿ ಯಾವುದೇ ಶಾಸಕರಿಲ್ಲ, ಯಾವುದೇ ಸಂಸದರಿಲ್ಲ, ಯಾವುದೇ ಮಂತ್ರಿಗಳಿಲ್ಲ. ಅಷ್ಟೇ ಯಾಕೆ ಡೆಪ್ಯೂಟೇಷನ್ ಇಲ್ಲ ಅಲ್ವಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಿಂದಿನ ದಿನಮಾನದಲ್ಲಿ ಇವತ್ತಿಲ್ಲ ಅಲ್ವಾ? ಯಾಕೆ ಹೇಳ್ತಿದೀವಿ ಅಂದ್ರೆ ನಮಗೆ ನಿಜವಾಗದಂತ ನಮಗೆ ಶಾಸಕರು ಇಲ್ಲ ಅನ್ನುವಂತ ಭಾವನೆ ನಮ್ಗಿಲ್ಲ. ಆದ್ರೆ ಅದನ್ನು ಹೋಗಲಾಡಿಸಿದಂತವ್ರು, ನಿಮ್ಗೆ ನಾನು ಇದೀನಿ ಅನ್ನುವಂತ ಶಕ್ತಿಯನ್ನು ತುಂಬಿದಂತವ್ರು ಶಿವಲಿಂಗೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಭಿಮಾನಪೂರ್ವಕ ಹೇಳಬೇಕು. ನಮಗೆ ಶಾಸಕರು ನೀವೇ, ಸಂಸದರು ನೀವೇ, ಮಂತ್ರಿಗಳು ನೀವೇ, ಮುಖ್ಯಮಂತ್ರಿಗಳು ನೀವೇ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅನ್ನುವಂಥದ್ದು. ಆ ಕಾರಣ ನೀವೆಲ್ಲರೂ ಪರವಾಗಿ ಒಂದಿಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಆಯ್ತು ಅಂತಕ್ಕಂಥ ಕಾರಣ ಒಂದಿಷ್ಟು ಅನುದಾನಗಳನ್ನ ಹೆಚ್ಚು ಮಾಡಿ ನಮ್ಮ ಬಯಕೆ ಇದೆ, ನನ್ನ ಬಯಕೆ ಇದೆ. ಅಧ್ಯಕ್ಷರು ಮತ್ತು ಯಾರು ಅವರವರಿಗೆ ಏನು ಹೇಳಿಲ್ಲ. ನಾವೆಲ್ಲ ಏನು ಹಳ್ಳಿ ಪ್ರವಾಸವನ್ನ ಮಾಡಿಕೊಂಡು ಒಂದು 8 ದಿನಗಳ ಕಾಲ ಇಲ್ಲಿ ಉಳ್ಕೊಂಡು ಒಂದಿಷ್ಟು ಎಲ್ಲ ಗ್ರಾಮಗಳಿಗೆ ಹೋಗಿರುವಂತದ್ದನ್ನ ಮಾಡಿದ್ವಿ. ನೀವೆಲ್ಲ ಕೂಡ ಖುಷಿ ಪಟ್ಟಿದ್ವಿ, ನೀವೆಲ್ಲ ಕೂಡ ಬಂದಿದ್ವಿ. ಆದ್ರೆ ಇದರ ಉದ್ಘಾಟನೆ ಆಗ್ಬೇಕಲ್ಲ, ಹಿಂಗೆ ಆಗ್ಬಾರ್ದು. ಉದ್ಘಾಟನೆ ಅಲ್ವಾ, ಸಮುದಾಯ ಬಂದು ಉದ್ಘಾಟನೆ ಅಲ್ವಾ, ಹಿಂಗೆ ಆಗ್ಬಾರ್ದು. ಏನಾಗ್ಬೇಕು, ಇನ್ನು ಹೆಚ್ಚಿನ ಜನ ಕರೆಸ್ಬೇಕು. ಜನ ಕರೆಸೋದು ನಮ್ಮ ಜೊತೆ ನಮ್ಮ ಜವಾಬ್ದಾರಿ. ಮುಖ್ಯಮಂತ್ರಿಗಳನ್ನು ಕರೆಸಿ ಈ ಸಮುದಾಯವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಶಾಸಕರಿಗೆ ಗಮನಕ್ಕೆ ತರ್ತೀನಿ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳ ಕಡೆಯಿಂದನೇ ಈ ಸಮುದಾಯವನ್ನ ಉದ್ಘಾಟನೆ ಆಗಬೇಕು ಅನ್ನುವಂತ ನಮ್ಮ ಅಭಿಲಾಷೆ ಇದೆ. ಜನ ಸೇರಿಸಲಿಕ್ಕೆ ಏನ್ ಬೇಕು ಹೇಳಿ ಜನಗಳನ್ನ ಕರ್ಕೊಂಡ್ಬರುವಂತ ಪ್ರಯತ್ನಗಳನ್ನ ನಾವೆಲ್ಲ ಸಮಿತಿಯವರು ಮಾಡ್ತೀವಿ ಅನ್ನುವಂತ ಭರವಸೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ನಿಮ್ಮ ಸರ್ಕಾರದಲ್ಲೇ ನೀವು ಮಂತ್ರಿಗಳಿರ್ಬೇಕಾದ್ರೆ ಹೇಳ್ತಿದ್ರು, ನೀವು ಮಂತ್ರಿಗಳು ಇರ್ತೀರಿ, ಮಂತ್ರಿಗಳು ಇರ್ಬೇಕಾದ್ರೆ ಉದ್ಘಾಟನೆಯನ್ನ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಒಂದಿಷ್ಟು ಅಭಿಮಾನದ ಮಾತುಗಳನ್ನ ಅವರು ಕೂಡ ಹೇಳಿ ಬಯಸ್ತಾರೆ. ನೀವೆಲ್ಲರೂ ಕೂಡ ಕೇಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಅಂತಕ್ಕಂಥ ಪ್ರೀತಿ ಸದಾ ಇರಲಿ ಅಂತಕ್ಕಂಥ ಆರೈಕೆ ನುಡಿಗಳು ನೋಡುದು ಅವರಿಗೆ. ಯಾಕಂದ್ರೆ ಮಳೆ ಬರುವಂತ ವಾತಾವರಣ ಇದೆ. ಸ್ವಲ್ಪ ಸೂರ್ಯ ಬಿಸಿಲಿದ್ದಂಗೆ ನಮಗೊಂದು ಸ್ವಲ್ಪ ಧೈರ್ಯ ಬರ್ತಾ ಇದೆ, ಓ ಇಲ್ಲ ಬರೋದಿಲ್ಲ ಅಂತ. ಅವಾಗ ಅನಿಸ್ತು ನಂಗೆ, ನಮ್ ಕಾರ್ಯಕ್ರಮ ಮುಗಿಯೋವರೆಗೂ ಯಾವ ಮಳೆನೂ ಬರಲ್ಲ ಅಂತ. ಬಹುಶಃ ನಾವೆಲ್ಲ ನೀರಿನ ಸಂಬಂಧ ಇರೋರು, ಹತ್ರ ಇರೋರು, ಬೇಗ ಅಟ್ರಾಕ್ಷನ್ ಮಾಡ್ಬಿಡ್ತೀವಿ ನಾವು ಮಳೆನ, ನೀರ್ನ. ಯಾಕಂದ್ರೆ ಮಡಿವಾಳ ಅದೇ ಕೆಲಸ ಅಲ್ವಾ, ನೀರಲ್ಲಿ ಎತ್ಕೊಂಡು ಮಾಡೋದು. ಬೇಗ ಬಂದ್ಬಿಡುತ್ತೆ ನೀರು, ಕರೆದ ತಕ್ಷಣ ಮಡಿವಾಳ ಕರೆದ ತಕ್ಷಣ ಬಂದ್ಬಿಡುತ್ತೆ. ಅದಕ್ಕೆ ಇವತ್ತು ಯಾರು ಪ್ರಾರ್ಥನೆ ಮಾಡಬೇಡ, ಇನ್ನೊಂದು ಅರ್ಧ ಗಂಟೆ ಆಮೇಲೆ ಬೇಕಾದ್ರೆ ಬರ್ಲಿ. ಈ ನಾಡಿಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಆರೈಸಿ ನಮ್ಮ ಮಾತನ್ನು ಮುಗಿಸ್ತಾರೆ. ಸರ್ವ